ಎಷ್ಟೋ ದಿನಗಳ ಮೇಲೆ ನನ್ನ ಮನೇಲಿ ನಾನಿದ್ದಾಗೆ ಫೀಲ್ ಆಗ್ತಾ ಇದೆ. ಏನ್ ಹೇಳ್ತಿದ್ಯಾ ರಾಜೇಶ್ವರಿ? ಇದು ನಿನ್ ಮನೆ. ನಿನ್ ಮನೇಲಿ ನೀನಿರೋ ತರ ಫೀಲ್ ಆಗ್ತಿದೆ ಅಂದ್ರೆ ಏನರ್ಥ? ಇದು ನನ್ನ ಮನೆ ಆಗಿದ್ರು ಅದರಿದ್ರೆ ಮನೆ ಕಾಲಿಟ್ಟಾಗಿಂದ ಯಾವ ಕಡೆ ನೋಡಿದ್ರು ಅವಳ ಮುಖನೇ ಕಾಣಿಸ್ತಾ ಇತ್ತು. ಈಗ ಅವಳಿಲ್ದೆ ಯಾವ ಕಿರಿಕಿರಿನೂ ಇಲ್ಲದೆ ನೆಮ್ಮದಿಯಾಗಿದ್ದೀನಿ. ಅವಳ ಕಣ್ಣೆದುರುಗಡೆ ಇದ್ರೂ ಬೈತಿದ್ದೆ. ಈಗ ಅವಳು ಇಲ್ಲ ಅಂದ್ರೂ ಅವಳ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದೀಯ. ಇದು ಸರಿನಾ? ಅವಳು ಈ ಮನೆಗೆ ಬಂದಾಗಿಂದ ಏನೆಲ್ಲ ಬದಲಾವಣೆ ಆಗಿದೆ ಅಂತ ನಿನ್ಗೂ ಗೊತ್ತು. ಹೋಗ್ಲಿ, ಅವಳು ಸೂರ್ಯೋದಯಕ್ಕೂ ಮುಂಚೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕ್ತಿದ್ಲು. ಎಲ್ರು ಎದ್ದೇಳಕ್ಕೂ ಮುಂಚೆನೆ ಕಾಫಿ ಟೀ ರೆಡಿ ಮಾಡ್ಕೊಂಡು ಎಲ್ರಿಗೂ ಕೊಡ್ತಿದ್ಲು. ನೀನ್ ಯಾವತ್ತಾದ್ರೂ ಹಾಗೆ ಬೇಗ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿದೀಯಾ? ಹೋಗ್ಲಿ, ಅಡಿಗೆ ಮನೆಗಾದ್ರೂ ತಲೆ ಹಾಕಿದೀಯಾ? ಒಂದ್ಸರಿ ಅಡಿಗೆ ಮನೆ ಕಡೆ ಹೋಗಿ ನೋಡು, ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾಳೆ ಅಂತ ಗೊತ್ತಾಗತ್ತೆ. ಅದ್ರಲ್ಲೇನ್ ನೋಡೋದಿದೆ? ಯಾರೇ ಕೆಲಸದವ್ರು ಬಂದ್ರು ಹಾಗೆ ಇಟ್ಕೊಳ್ತಾ ಇದ್ರು. ಅದ್ರಲ್ಲೇನ್ ದೊಡ್ಡ ಸ್ಕೇರೋರ್ ತರ ಹೇಳ್ಕೊಳ್ತಾ ಇದ್ದೀರಾ? ಕೆಲಸ ಮಾಡೋರ್ ಬಗ್ಗೆ ನೀನ್ ಹೊಗಳ್ತಾ ಇದ್ದೀರಾ ಅಂದ್ಮೇಲೆ ಅವಳಿಗೆ ಈ ಮನೆಯಲ್ಲಿ ಕೆಲ್ಸದವಳ ಪಟ್ಟ ಸಿಗುತ್ತೆ ಹೊರತು ಸೊಸೆನ ಪಟ್ಟ ಯಾವತ್ತೂ ಸಿಗೋದಿಲ್ಲ. ಇಲ್ಲೇ ನೀನು ಅವಳ ಬಗ್ಗೆ ತಪ್ಪು ತಿಳ್ಕೊಂಡಿರೋದು ರಾಜೇಶ್ವರಿ. ಅವಳು ಬಂದಾಗಿಂದ ಕೆಲಸದವಳು ಅಂತ ಈ ಮನೇಲಿ ಇದನ್ನೆಲ್ಲ ಮಾಡ್ತಿಲ್ಲ. ಮನೆ ಸೊಸೆಯಾಗಿ ಕರ್ತವ್ಯನ ನಿಭಾಯಿಸ್ತಿದ್ದಾಳೆ. ಅದಕ್ಕೆ ಈ ಮನೆ ಇಷ್ಟು ಚೆನ್ನಾಗಿರೋದು. ಅವಳ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಮನೆಯಾಗಿ ಉಳಿತಿರ್ಲಿಲ್ಲ. ಯಾವಾಗ ನೋಡಿದ್ರು ಅವಳ ಹೊಗಳೋದೇನ ಕೆಲ್ಸ? ಏನು ಅವಳ ಆಕರ್ಷಿತ ಉದುರಿತಾಳ? ಆಕಾಶದಿಂದ ಬಂದಿರೋಳಲ್ಲ ಅವಳು, ಮಣ್ಣಿನ ಮಗಳು. ಒಂದು ಹೆಣ್ಣಾಗಿ ಹೊಲ ಉತ್ತು ಮರ ಹತ್ತಿ ಒಬ್ಬ ಗಂಡ್ಸ್ ಮಾಡೋ ಕೆಲ್ಸನೆಲ್ಲ ಮಾಡಿದಾಳೆ. ಕೆಲ್ಸದ ಜೊತೆಗೆ ತನ್ನ ಕುಟುಂಬನೂ ನೋಡ್ಕೊಂಡಿರೋಳವಳು. ಅಕಸ್ಮಾತ್ ತಾರಕನ್ ಮದುವೆ ಆದ್ಮೇಲೆ ಈ ಮನೆಗೆ ಬರೋ ಹಾಗಾಯ್ತು. ಆದ್ರೆ ಅವಳು ಯಾವತ್ತೂ ಈ ಮನೆ ನಂದಲ್ಲ, ಈ ಮನೆ ಕೆಲಸ ನಾನ್ಯಾಕೆ ಮಾಡ್ಬೇಕು ಅಂತ ಅನ್ಕೊಂಡೇ ಇಲ್ಲ. ನೀನೆಷ್ಟೇ ಬೈದ್ರು ಅವಮಾನ ಮಾಡಿದ್ರು ಇದು ನನ್ನ ಕರ್ತವ್ಯ ಅಂತ ಎಲ್ಲ ಸಹಿಸ್ಕೊಂಡು ಈ ಮನೇಲಿದ್ದಾಳೆ. ರಾಜೇಶ್ವರಿ, ನಿಜ ಹೇಳ್ತೀನಿ, ನೀನು ಹುಡುಕಿದ್ರು ಇಂಥ ಸೊಸೆ ಸಿಗ್ತಾ ಇರ್ಲಿಲ್ಲ.